ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೇಘ. ಇವತ್ತು ನಾನು ಯಾವ ವಿಡಿಯೋ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಪ್ಪ ಅಂದರೆ, ಒಂದೊಳ್ಳೆ ರೆಸಿಪಿನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಿದ್ದೀನಿ. ಒಂದೆಲಗ ಸೊಪ್ಪು ಹಾಗೆ ಹೀರೆಕಾಯಿ ಬೇಳೆ ಹಾಕಿ ಬಸ್ಸಾರು ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ. ತುಂಬಾ ರುಚಿಯಾಗಿರುತ್ತೆ, ಮುದ್ದೆಗಂತೂ ಸಖತ್ತಾಗಿರುತ್ತೆ, ಹಾಗೆ ಅನ್ನಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ. ಬಟ್ ಮುದ್ದೆ ಊಟ ಮಾಡ್ತಿದ್ರಂತೂ ಅನ್ನ ಬೇಡವೇ ಬೇಡ, ಮುದ್ದೆನೇ ಚೆನ್ನಾಗಿ ಊಟ ಮಾಡೋಣ ಅಂತ ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಸೊ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ತಡ ಮಾಡ್ದಲೇ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ಇಲ್ಲಿ ಒಂದೆಲಗ ಸೊಪ್ಪನ್ನು ಕುಯ್ದುಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಬ್ರಾಹ್ಮಿ ಅಂತಲೂ ಕರೀತಾರೆ. ಮಕ್ಕಳಿಗಂತೂ ಈ ಸೊಪ್ಪು ತುಂಬಾ ಒಳ್ಳೆಯದು. ದಿನ ಒಂದು 2-3 ಎಲೆ ತಿಂತಾ ಬಂದರೆ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚುತ್ತೆ, ಹಾಗೆ ಜ್ಞಾಪಕ ಶಕ್ತಿಯನ್ನು ಕೂಡ ಹೆಚ್ಚುತ್ತೆ. ಹಾಗೆ ಒಂದೆಲಗ ಸೊಪ್ಪು 2 ರೀತಿಯಲ್ಲಿ ಸಿಗುತ್ತೆ. ಗದ್ದೆಗಳ ಸೈಡಲ್ಲಿ ಸಿಗೋ ಒಂದೆಲಗ ಸೊಪ್ಪೇನೆ ಬೇರೆ ಥರ ಇರುತ್ತೆ, ಹಾಗೆ ಮನೆಗಳಲ್ಲಿ ಬೆಳೆಸೋ ಒಂದೆಲಗ ಸೊಪ್ಪೇನೆ ಬೇರೆ ಥರ ಇರುತ್ತೆ. ಇದು ನಾನು ಯೂಸ್ ಮಾಡ್ತಿರೋದು ನಮ್ಮ ಮನೆಯಲ್ಲೇ ಬೆಳೆದಿರುವಂತಹ ಒಂದೆಲಗ ಸೊಪ್ಪು. ಸೊ ನೆಕ್ಸ್ಟ್ ಬನ್ನಿ ಈಗ ತಡ ಮಾಡ್ದೇ ಅಡುಗೆ ಮಾಡೋದಕ್ಕೆ ಶುರು ಮಾಡೋಣ. ಮೊದಲಿಗೆ ಈಗ ಹೀರೆಕಾಯಿ ಹಾಗೆ ಒಂದೆಲಗ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದೆರಡು ಬೀನ್ಸ್ ಇದ್ದು ಅಂತ ಬೀನ್ಸ್ ಕೂಡ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಬೇಳೆ, ಮನೆ ತಗರಿ ಬೇಳೆ ಹಾಗೆ ಒಣ ತಡ್ನಿ ಕಾಳು ಕೂಡ ಹಾಕಿದ್ದೀನಿ. ಏನು ಕಾಂಬಿನೇಷನ್ ಬೇಕಾದರೂ ಹಾಕ್ಬೋದು, ತುಂಬಾ ರುಚಿಯಾಗಿ ಬರುತ್ತೆ. ಒಂದೆಲಗ ಸೊಪ್ಪಿಗಂತೂ ಮಳ್ಳೆ ಹುಳ್ಳಿ ಕಾಳಾದ್ರಂತೂ ತುಂಬಾ ಸಖತ್ತಾಗಿರುತ್ತೆ. ಪ್ರತಿ ಸಲ ನಮ್ಮ ಮನೇಲಿ ಏನಾದರೂ ಮಳ್ಳೆ ಹುಳ್ಳಿ ಕಾಳು ಇದ್ರಂತೂ ನಾನು ಒಂದೆಲಗ ಸೊಪ್ಪು ಹಾಕಿ ಬಸ್ಸಾರು ಮಾಡಿಸ್ಕೊಳ್ಳೇಬೇಕು, ಯಾಕೆಂದರೆ ಅಷ್ಟು ರುಚಿಯಾಗಿರುತ್ತೆ ಮಳ್ಳೆ ಹುಳ್ಳಿ ಕಾಳು ಹಾಗೆ ಒಂದೆಲಗ ಸೊಪ್ಪು. ಸೊ ಈಗ ಎಲ್ಲದನ್ನು ಕೂಡ ಹಾಕಿ ಒಟ್ಟಿಗೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಬೇಯೋದಕ್ಕೆ 1 ಚಮಚನಷ್ಟು ನೀರು ಹಾಕ್ತಾ ಇದ್ದೀನಿ. ನಾನಿಲ್ಲಿ ನಾಳೆಗೂ ಸೇರಿಸಿ ಸಾಂಬಾರು ಮಾಡ್ತಾ ಇರೋದು, ಏಕೆಂದರೆ ಈ ಸಾಂಬಾರು ಇವತ್ತಿನಗಿಂತ ನಾಳೆ ಇದ್ರ ಟೇಸ್ಟ್ ಡಬಲ್ ಆಗಿರುತ್ತೆ. ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ 1-2 ವಿಜಿಲ್ ಕೂಗಿಸ್ಕೊಂಡ್ರೆ ಸಾಕು. ನಾವು ಸೊಪ್ಪು ಹಾಗೆ ಹೀರೆಕಾಯಿ ಬೇಳೆ ಎಲ್ಲ ಎಷ್ಟು ಪ್ರಮಾಣದಲ್ಲಿ ತಗೊಂಡಿರ್ತೀವಿ ಅದರ ಅಳತೆ ಮೇಲೆ ಬೇಯೋದಕ್ಕೆ ನೀರು ಹಾಕಬೇಕು, ತುಂಬ ಜಾಸ್ತಿನೂ ನೀರು ಹಾಕಬಾರ್ದು. ನೆಕ್ಸ್ಟ್ ಈಗ ಸಾಂಬಾರು ಒಗ್ಗರಣೆಗೆ ಹಾಗೆ ಕಾಳು ಒಗ್ಗರಣೆಗೆ ಹಾಗೆ ಖಾರ ರುಬ್ಕೊಳ್ಳೋದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಕಾಳು ಮೆಣಸನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಬೇಕು. ಬಸ್ಸಾರಿಗೆ ಜೀರಿಗೆ ಹಾಗೆ ಬೆಳ್ಳುಳ್ಳಿ ಹಾಕಿದ್ರೇ ಟೇಸ್ಟ್ ಸಖತ್ತಾಗಿರೋದು. ನಮ್ಮ ಮನೆಯಲ್ಲಿ ಜೀರಿಗೆ ಸ್ವಲ್ಪ ಇತ್ತು, ಹಾಗಾಗಿ ಎಷ್ಟಿತ್ತೋ ಅಷ್ಟು ಹಾಕ್ಕೊಂಡಿದ್ದೀನಿ. ಸೊ ನೋಡಿ, ಈ ಥರ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕು. ಹಾಗೆ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್. ನಮ್ಮ ಮನೇಲಂತೂ ಕೊತ್ತಂಬರಿ ಸೊಪ್ಪು ಯಾರಿಗೂ ಆಗೋದಿಲ್ಲ, ಬಟ್ ನಾನು ಯಾರಿಗೂ ಗೊತ್ತಿಲ್ಲದಂಗೆ ಸ್ವಲ್ಪ ಹಾಕ್ತಿದ್ದೀನಿ, ಯಾಕೆಂದರೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಇಷ್ಟು ಫ್ರೈ ಮಾಡ್ಕೊಂಡಿದ್ರೆ ಸಾಕು. ಈ ಥರ ಕಲರ್ ಬಂದಿದ್ದಾಗಲೇ ಗ್ಯಾಸ್ ಆಫ್ ಮಾಡಬೇಕು. ಇದನ್ನು ಸ್ವಲ್ಪ ತಣ್ಣಗೋದಕ್ಕೆ ಬಿಟ್ಟು ಅದಾದ ನಂತರ ರುಬ್ಕೊಳ್ಬೇಕು. ನೆಕ್ಸ್ಟ್ ಈಗ ಸಾಂಬಾರಿಗೆ ಖಾರ ರುಬ್ಕೊಳ್ಳೋದಕ್ಕೆ ಅಂತ ಸ್ವಲ್ಪ ಹಸಿ ಈರುಳ್ಳಿ ಹಾಗೆ ಫ್ರೈ ಮಾಡ್ಕೊಂಡಿರುವಂತಹ ಈರುಳ್ಳಿ ಬೆಳ್ಳುಳ್ಳಿ ಹಾಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು 1.5 ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ. 1.5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ, ಮನೆಯಲ್ಲೇ ಮಾಡಿರುವಂತಹ ಧನಿಯಾ ಪುಡಿ. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಳ್ಬೇಕು. ಜೊತೆಗೆ ಬೇಯಿಸಿರುವಂತಹ ಸೊಪ್ಪು ಹಾಗೆ ಬೇಳೆಯನ್ನು ಹಾಕಿ ರುಬ್ಕೊಳ್ಬೇಕು. ಬಟ್ ನಮ್ಮದಿನ್ನೂ ಸೊಪ್ಪು ಬೆಂದಿಲ್ಲ, ಹಾಗಾಗಿ ಫಸ್ಟ್ ಇಷ್ಟನ್ನು ರುಬ್ಕೊಳ್ಬಿಡೋಣ, ಇಲ್ಲಾಂದರೆ ಕರೆಂಟ್ ಹೋಗುತ್ತೆ ಅಂತ ಇಷ್ಟನ್ನು ಮಾತ್ರ ರುಬ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸೊಪ್ಪು ಬೆಂದಾದಮೇಲೆ ಸೊಪ್ಪು ಹಾಗೆ ಬೇಳೆಯನ್ನು ಸ್ವಲ್ಪ ತಣ್ಣಗೆ ಹಾಕಿಸಿ ಅದನ್ನು ಕೂಡ ರುಬ್ಕೊಳ್ತೀನಿ. ನೋಡಿ, ಇಷ್ಟು ಬೆಂದಿದ್ರೆ ಸಾಕು. ರುಬ್ಕೊಳ್ಳೋದಕ್ಕೆ ಈ ನೀರನ್ನು ಕೂಡ ಹಾಕ್ಕೊಳ್ಬೋದು, ಅಥವಾ ನಾರ್ಮಲ್ ವಾಟರ್ ಕೂಡ ಹಾಕ್ಕೊಳ್ಬೋದು. ನಾನು ನಾರ್ಮಲ್ ವಾಟರ್ನೇ ಹಾಕಿ ಖಾರ ರುಬ್ಕೊಂಡೆ. ಸೊ ಅದಾದ ನಂತರ ಈಗ ಸೊಪ್ಪನ್ನೆಲ್ಲ ಬಸ್ತು ರಸವನ್ನು ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಈಗ ಸೊಪ್ಪು ಮತ್ತು ಬೇಳೆನ ರುಬ್ಕೊಳ್ಳೋದಕ್ಕೆ ಅಂತ ತಣ್ಣಗೋದಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟ್ ಈಗ ಸಪ್ರೇಟಾಗಿ ಬಸ್ತಿಟ್ಕೊಂಡಿರುವಂತಹ ನೀರೇನಿತ್ತು ಅದಕ್ಕೆ ರುಬ್ಬಿರುವಂತಹ ಖಾರ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಅದೇ ಜಾರಿಗೆನೇ ತಣ್ಣಗಾಗಿರುವಂತಹ ಸೊಪ್ಪು ಬೇಳೆಯನ್ನು ಹಾಕಿ ರುಬ್ಕೊಳ್ತೀನಿ. ಇದಕ್ಕೆ ಯಾವುದೇ ಥರದ ನೀರು ಹಾಕಿಲ್ಲ. ಅಕಸ್ಮಾತ್ ಸೊಪ್ಪು ಬೇಳೆ ಎಲ್ಲ ಬಿಸಿ ಇದ್ದು ನೀರು ಹಾಕ್ಕೊಂಡು ರುಬ್ಬಕ್ಕೆ ಹೋದರೆ ಪಚ್ಚಂತ ಹಾರಿಬಿಡುತ್ತೆ. ಸೊ ಹುಷಾರಾಗಿ ರುಬ್ಕೊಳ್ಬೇಕು. ನೆಕ್ಸ್ಟ್ ಈಗ ಸಾಂಬಾರು ಒಗ್ಗರಣೆ ಮಾಡ್ಕೊಳ್ಬೇಕು. ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೆಲ್ಲ ಹಾಕಿದ ಮೇಲೆ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತಾನೆ ಇರಬೇಕು. ಅದಾದ ನಂತರ ನಾನಿಲ್ಲಿ ಪಕ್ಕದಲ್ಲಿ ಸ್ವಲ್ಪ ಹುಣಸೆಹಣ್ಣನ್ನು ನೆನೆಹಾಕ್ಕೊಂಡಿದ್ದೀನಿ, ಸಾಂಬಾರಿಗೆ ಹುಣಸೆಹಣ್ಣಿನ ಹುಳಿ ಬಿಡೋದಕ್ಕೆ. ಯಾವುದೇ ಕಾರಣಕ್ಕೂ ಹುಣಸೆಹಣ್ಣಿನ ಹುಳಿ ಬಿಡೋದನ್ನಂತೂ ಸ್ಕಿಪ್ ಮಾಡಲೇಬಾರ್ದು,
ಕೆಲವೊಬ್ಬರು ಇದ್ರ ಜೊತೆಗೆ ಟೊಮೊಟೊ ಕೂಡ ಹಾಕ್ತಾರೆ. ಬಟ್ ನಮ್ಮನೇಲಿ ಟೊಮೊಟೊ ಎಲ್ಲ ಯೂಸ್ ಮಾಡೋದಿಲ್ಲ ಬಸ್ಸಾರಿಗೆ. ಹುಣಸೆ ಹುಳಿ ಮಾತ್ರ ಬಿಡೋದು. ಈಗ ಒಗ್ಗರಣೆ ಆದ ನಂತರ ಹುಣಸೆ ಹುಳಿನ ಬಿಟ್ಟಿದ್ದೀನಿ. ಕೆಲವೊಬ್ಬರು ಖಾರ ರುಬ್ಬುವಾಗ್ಲೇ ಹುಣಸೆಹಣ್ಣು ಹಾಕ್ಕೊಂಡು ರುಬ್ಕೊಳ್ತಾರೆ. ಬಟ್ ನಾವು ಆ ಥರ ಮಾಡೋದಿಲ್ಲ. ಈ ಥರ ಸಪ್ರೇಟಾಗಿ ಹುಣಸೆಹಣ್ಣ ನೆನೆ ಹಾಕ್ಕೊಂಡು ಅದರ ರಸನ ಒಗ್ಗರಣೆಗೆ ಹಾಕ್ತೀವಿ. ಸೊ ನೆಕ್ಸ್ಟ್ ಈಗ ಆಗಲೇ ಬಸ್ತಿಟ್ಕೊಂಡಿರುವಂತಹ ನೀರಿಗೆ ಏನು ರುಬ್ಬಿರುವಂಥ ಖಾರ ಹಾಗೆ ಸೊಪ್ಪು ಬೇಳೆ ಏನು ಬೇಯಿಸಿ ರುಬ್ಕೊಂಡು ಇಟ್ಕೊಂಡಿದ್ದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ. ಈ ಟೈಮಲ್ಲಿ ನಮಗೆ ಉಪ್ಪು ಹುಳಿ ಖಾರ ಎಲ್ಲ ಹೇಗಿದೆ ಅಂತ ನೋಡಿಕೊಂಡು ಅಕಸ್ಮಾತ್ ಉಪ್ಪೇನಾದರೂ ಸಪ್ಪೆ ಆಗಿದ್ರೆ ಮತ್ತೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೋದು. ಈಗ ಇದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಬೇಕು. ನೋಡಿ ಸಾಂಬಾರು ಈ ಥರ ಮಳ್ಳಬೇಕು, ಆವಾಗಲೇ ಸಾಂಬಾರು ರುಚಿ ಸಖತ್ತಾಗಿರುತ್ತೆ. ಪಕ್ಕದಲ್ಲೇ ಬಿಸಿ ಮುದ್ದೆ ಆಗೋದಕ್ಕೆ ರೆಡಿ ಆಗ್ತಾ ಇದೆ. ಬಸ್ಸಾರನ್ನು 2 ರೀತಿಯಾಗಿ ಮಾಡ್ಬೋದು. ಹೇಗಪ್ಪ ಅಂದರೆ ನಾನು ಈಗ ಮಾಡಿದ್ನಲ್ಲ ಈ ರೀತಿಯಾಗಿ ಒಂಥರ, ಹಾಗೆ ಇನ್ನೊಂದು ಥರ ಹೇಗಪ್ಪ ಅಂದರೆ ರುಬ್ಬಿಟ್ಕೊಂಡಿರುವಂತಹ ಖಾರ ಸಪ್ರೇಟು, ಹಾಗೆ ಬಸ್ತಿಟ್ಕೊಂಡಿರುವಂಥ ನೀರು ಸಪ್ರೇಟು. ಒಗ್ಗರಣೆ ಆದ ನಂತರ ಫಸ್ಟು ಖಾರನ ಹಾಕಿ ಚೆನ್ನಾಗಿ ಕುದಿಸಿ ಅದಾದ ನಂತರ ಬಸ್ತಿಟ್ಕೊಂಡಿರುವಂಥ ನೀರನ್ನು ಹಾಕಿ ಸಾಂಬಾರನ್ನ ಚೆನ್ನಾಗಿ ಕುದಿಸ್ಕೋಬೋದು. ಅಥವಾ ನಾನು ಈಗ ಮಾಡಿದ್ನಲ್ಲ ಆ ರೀತಿಯಾಗಿ ಕೂಡ ಮಾಡ್ಬೋದು. 2 ಕೂಡ ಟೇಸ್ಟ್ ಒಂಥರ ಸೇಮೇ ಬರುತ್ತೆ, ಏನೂ ವ್ಯತ್ಯಾಸ ಏನಿರಲ್ಲ. ನಾನು 2 ರೀತಿ ಕೂಡ ಮಾಡ್ತಾಯಿರ್ತೀನಿ. ಈಗ ಕಾಳು ಒಗ್ಗರಣೆ ಕೂಡ ರೆಡಿಯಾಗಿದೆ. ಬಟ್ ಇದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಒಂದೆಲಗ ಸೊಪ್ಪು ಹಾಗೆ ಹೀರೆಕಾಯಿ ಹಾಕಿ ಹೇಗೆ ಬಸ್ಸಾರು ಮಾಡೋದು ಅಂತ ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಬಿಸಿ ಬಿಸಿ ಮುದ್ದೆ ಜೊತೆಗೆ ಅಥವಾ ಅನ್ನದ ಜೊತೆಗೆ ಕಾಳು ನಂಚ್ಕೊಂಡು ಈ ಸಾಂಬಾರು ಹಾಕ್ಕೊಂಡು ಊಟ ಮಾಡ್ತಾಯಿದ್ರಂತೂ ಸಖತ್ತಾಗಿರುತ್ತೆ. ಅದಕ್ಕೆ ಹೇಳಿದ್ದು ನೀವು ಒಮ್ಮೆ ಈ ಥರ ಸಾಂಬಾರನ್ನು ಒಂದ್ಸಲ ಟ್ರೈ ಮಾಡಿ, ಹಾಗೆ ಹೇಗೆ ಬರುತ್ತೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಇಷ್ಟೇ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಹಾಗೆ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಇವತ್ತಿನ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಪ್ಲೀಸ್ ಸಪೋರ್ಟ್ ಮಾಡಿ.